ಕೊಡಿಸಿ ಇದೆಲ್ಲ ಮಾಡಿದ್ರು. ಯಾರನ್ನ ಯಾಕಂದ್ರೆ ಅಂಗನವಾಡಿ ಮೇಡಮ್ಮು ಇಂತಿಂತಾರೆ ಇಷ್ಟಿಷ್ಟು ಜನ ಕರ್ಕೊಂಡ್ಬರ್ಬೇಕು ಅಂತ ಎಲ್ಲ ಮಾಡಾಯ್ತು. ಗೊತ್ತಾಗ್ಬರ್ಗೆ ಒಳ್ಳೇದಾಗಲಿ. ಇನ್ನೂ 1.25 ವರ್ಷ ಒಳ್ಳೆ ಕೆಲಸ ಮಾಡಿ ಮತ್ತೆ ಈ ಕಾಂಗ್ರೆಸ್ ರಾಜ್ಯದಲ್ಲಿ ಬರೋಂಗೆ ಮಾಡ್ಲಿಕ್ಕೆ ಅಷ್ಟೊಂದು ಕೆಲಸ ಮೇಡಮ್ ಮಾಡ್ಲಿ. ಪಾಪ ಅವ್ರಿಗೆ ನೋವಾಗಿದ್ರೆ ನಾನು ಇನ್ನು ನೋವಾಗಿ ಹೆಂಗೆ ಹಿಡ್ಕೋಬೇಕು ಅಂತ ಅವರೇ ಹೇಳಿ ಹಿಂಗೆ ಹಿಡ್ಕೊತೀನಿ ಹೇಳಿ. ಒಂದು ಸ್ವಲ್ಪ ಆ ರೂಲ್ಸು ಇವೆಲ್ಲ ಬುಕ್ಕನ್ನು ನನಗೆ ಓದಕ್ಕೆ ಬರಲ್ಲ. ಅವ್ರು ಒಂಚೂರು ನೋಡ್ಬಿಟ್ಟು ನಮ್ಗೆ ಹೇಳಿ. ಹಲೋ ಸರ್, ಕರೆಕ್ಟಾ ಸರ್? ಶುಕ್ರವಾರ ಸಾಯಂಕಾಲ ಹೋಗಿದ್ದೀನೋ ಇಲ್ವೋ ಹೇಳಿ. ಫೋನ್ ಎತ್ತಲ್ಲ. ಅವ್ರ ಆಫೀಸ್ಗೆ ಹೋಗಿ ಅವ್ರಿಗೆ ಹೇಳಕ್ಕೆ ಈ ಥರ ಹಿಂಗೈತಿ ಅಂತ ಹೇಳಕ್ಕೆ ಅವ್ರು ಫೋನ್ ಎತ್ತಲ್ಲ. ಅವ್ರು ಪಿ ಎಗೆ ಹೇಳಿ ಬಂದಿದ್ದೀನಿ, ಅವ್ರು ಗುಮಾಸ್ತಾಗಿ ಹೇಳಿದ್ದೀನಿ. ಆಯ್ತು, ಅದಾದ್ಮೇಲೆ ನಾನು ಹೋದ್ನಲ್ಲ ಮನೆಗೆ, ರೇವಣ್ಣರೇ ಯಾಕೆ ಬಂದಿದ್ರಿ ಜಿಲ್ಲಾಧಿಕಾರಿಗಳ ಅಚ್ಚರಿಗೆ? ನೀವು ಮಾಜಿ ನನ್ನ ಸೀನಿಯರ್ ಅಂತಾರಲ್ಲ, ನಾನು ಸೀನಿಯರ್ ಬೇಡಪ್ಪ, ನಾನು ಆರ್ಡಿನರಿ ಶಾಸಕ. ನಾನು ಈ ಕೂಲಿ ಮಾಡ್ತಾ ಇದ್ದೀನಿ ಜನಕ್ಕೆ. 2.5 ಲಕ್ಷ ಜನ ನನಗೆ ಕೂಲಿ ಕೊಟ್ಟವ್ರೆ. ಅವ್ರಿಗೆ ರೇವಣ್ಣರೇ ಯಾಕೆ ಬಂದಿದ್ರಿ ನೀವು? ಯಾರ ಪರವಾಗಿ ಕೂಲಿ ಕೇಳಕ್ಕೆ ಬಂದಿದ್ರಿ ನೀವು? ಹೇಳ್ಬೋದಾಯ್ತಲ್ಲ. ಮಾರನೇ ಬೆಳಿಗ್ಗೆ ಹೇಳಿಲ್ಲ, ಅದು ಕರೆದು ಹೇಳಿದೆ. ಪಾಪ ಇವಾಗ ನನಗೇನು ಅವ್ರ ಬಗ್ಗೆ ಏಕವಚನ ಮಾತಾಡಿ ಏನಾಗಬೇಕು? ಅವ್ರದ್ದೇನಾದ್ರು ಈಗ ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ನಾನು ಯಾವತ್ತರ ಮಾತಾಡೋದು ಇದನ್ನ ಎಷ್ಟು